ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಿಲ್ ಬ್ರೋ 3 ಯೂಟ್ಯೂಬ್ ಚಾನಲ್. ಇವತ್ತು ಒಂದು ವಿಶೇಷವಾಗಿರೋ ಒಂದು ಟ್ರಾವೆಲ್ ಬ್ಲಾಗ್ ನೊಂದಿಗೆ ನಿಮ್ಮ ಹತ್ರ ಬಂದಿದ್ದೀನಿ. ಏನಪ್ಪಾ ಅದು ಅಂತಂದ್ರೆ, ರೀಸೆಂಟ್ ಆಗಿ ನಾವು ನಮ್ಮ ಕಸಿನ್ಸ್ ಗಳ ಜೊತೆ ಒಂದು ಪಾಂಡಿಚೇರಿ ಟ್ರಿಪ್ ಮಾಡಿದ್ವಿ. ಅಲ್ಲಿ ರೋಡ್ ಅಲ್ಲಿ ನೈಟ್ ಇದು ರೈಡ್ ಯಾವ ತರ ಇರುತ್ತೆ ಪಾಂಡಿಚೇರಿ ಒಂದು ರೋಡ್ ಇದ್ರಲ್ಲಿ ಅನ್ನೋದನ್ನ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ಅದಕ್ಕೆ ಶೇರ್ ಮಾಡ್ತಿದ್ದೀನಿ. ಓಕೆ, ನಾವು ಅವತ್ತು ಮಾರ್ನಿಂಗ್ ಇಲ್ಲಿ ಬೆಂಗಳೂರಿಂದ ನಾವು ಬಿಡುವಾಗ ಒಂದು 7 o'clock ಆಗಿತ್ತು. ಓಕೆ, ನಾವು ಹೋಗಿ ಪಾಂಡಿಚೇರಿ ರೀಚ್ ಆಗೋ ಅಷ್ಟರಲ್ಲಿ ಸಂಜೆ ಒಂದು 4:30 ಆಯ್ತು. ಮತ್ತೆ ನಮ್ಮ ಕಸಿನ್ದೇ ಒಂದು ವಿಲ್ಲಾ ಇತ್ತು. ಅದನ್ನ ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಹೋಗಿ ನೀವು ಅಲ್ಲಿ ಲಾಗಿನ್ ಮಾಡ್ಬೋದು. ಮತ್ತೆ ನಮ್ಮ ಕಡೆಯಿಂದ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗ್ತದೆ. ಹಾಗೆ ಮುಂದೆ ಬರೋದಾದ್ರೆ ಅಲ್ಲಿ ನಾವು ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ನಂತರ ಅಷ್ಟೆಲ್ಲ ಜರ್ನಿ ಮಾಡಿ ಸುಸ್ತಾಗಿದ್ರು ಕೂಡ ನಮ್ ಕಸಿನ್ ಹೇಳಿದ್ರು, ಇಲ್ಲಿ ಒಂದು ದೇವಸ್ಥಾನ ಇದೆ, ಗಣೇಶನ್ ದೇವಸ್ಥಾನ, ಅಲ್ಲಿಗೆ ಹೋಗೋಣ, ಚೆನ್ನಾಗಿರುತ್ತೆ, ಒಂದು ನಿಮಗೆ ರಿಫ್ರೆಶ್ಮೆಂಟ್ ಸಿಗುತ್ತೆ ಅಂತ ನಾವು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ ನಮ್ದು ನಾನು ಜಾರೋವಿಲ್ ಮೃತ ಮಂದಿರ ಅಂತ ಒಂದು ಇದೆ, ಅಲ್ಲಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ನಮಗೆ ಅಟ್ರಾಕ್ಟ್ ಆಗಿದ್ದ ಅಂತಂದ್ರೆ ರಿಯಲಿ ಒಂದು ಹೇಳ್ಬೇಕು ಅಂದ್ರೆ ಪೀಸ್ ಆಫ್ ಸೈಲೆನ್ಸ್. ಒಂದು ಸೂಜಿ ಬಿದ್ರು ಕೂಡ ಕೇಳುವಷ್ಟು ಒಂದು ಸೈಲೆನ್ಸ್ ಇತ್ತು. ಅದು ನನಗೆ ತುಂಬಾ ಇಷ್ಟ ಆಯ್ತು ಆ ಪ್ಲೇಸ್. ಓಕೆ, ಅದನ್ನ ಫಸ್ಟ್ ನಾವು ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿದ್ವಿ. ನಂತರ ಅಲ್ಲಿಂದ ಹೋಗಿದ್ದು ಒಂದು ಗಣೇಶನ್ ದೇವಸ್ಥಾನ. ಆಕ್ಚುಲಿ ನನಗೆ ಆ ಗಣೇಶನ್ ದೇವಸ್ಥಾನಕ್ಕೆ ಹೋಗೋಕ್ ಮುಂಚೆ ಅದ್ರದ್ದು ಹಿನ್ನೆಲೆ ನನಗೆ ಸ್ವಲ್ಪನೂ ಗೊತ್ತಿರ್ಲಿಲ್ಲ. ಯಾಕಂದ್ರೆ ನಾನೇನು ಸ್ಟಡಿ ಮಾಡಿರ್ಲಿಲ್ಲ, ಸುಮ್ನೆ ಜಸ್ಟ್ ಅವ್ರು ಕರ್ಕೊಂಡು ಹೋದ್ರು ಅನ್ನೋ ಒಂದು. ಪಾಂಡಿಚೇರಿನೇ ಫಸ್ಟ್ ಆಫ್ ಆಲ್ ನಮಗೆ ಹೊಸ ಸ್ಥಳ. ಓಕೆ, ನಾವು ಅವ್ರು ಎಲ್ಲಿ ಏನ್ ತೋರಿಸ್ತಾರೋ ಅದನ್ನ ನೋಡ್ಬೇಕು. ಸೊ ನನಗೆ ಪ್ಲೇಸ್ ಫಸ್ಟ್ಗೆ ನಾನು ಕೇಳಿದ್ರೆ ಸೊ ಅದ್ರದ್ದು ಹಿನ್ನೆಲೆ ನಾನು ಸ್ಟಡಿ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೋದಾಗಿತ್ತು. ಸೊ ನನಗೆ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಸೊ ಅದರಿಂದ ನಾನು ಹೆಚ್ಚು ವಿಡಿಯೋ ಮಾಡ್ಕೊಂಡಿಲ್ಲ. ಆದ್ರೂ ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಓಕೆ, ಆ ಗಣೇಶನ ದೇವಸ್ಥಾನದ ವಿಶೇಷತೆ ಏನು ಅಂತಂದ್ರೆ, ನಿಮಗೆ ಪಾಂಡಿಚೇರಿ ಅಂದ್ರೆ ಫ್ರೆಂಚ್ ಆಡಳಿತದ್ದು. ಅಂದ್ರೆ ನೀವು ಇವಾಗ್ಲೂ ಅಲ್ಲಿ ಬಿಲ್ಡಿಂಗ್ಸ್ ಆಗಿರ್ಬೋದು, ಆ ರೋಡ್ ಸಿಸ್ಟಮ್, ಆ ಒಂದು ಆಡಳಿತ ಕಚೇರಿಗಳು, ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ನೋಡಿದ್ರೆ ಇವಾಗ್ಲೂ ಅದೇ ಫ್ರೆಂಚ್ ಸ್ಟೈಲ್ ಅಲ್ಲಿ ಇರೋ ಬಿಲ್ಡಿಂಗ್ಸೇ ಇದೆ ಇವಾಗ್ಲೂ ಕೂಡ. ಓಕೆ, ಇನ್ನ ಗಣೇಶನ್ ಬಗ್ಗೆ ಹೇಳೋದಾದ್ರೆ, ಆ ಒಂದು ಫ್ರೆಂಚರು ಇರೋ ಸಮಯದಲ್ಲಿ ಅಲ್ಲಿ ಆ ಗಣೇಶನ ದೇವಸ್ಥಾನ ಏನಿದೆಯಲ್ಲ, ಆ ಗಣೇಶನ ದೇವಸ್ಥಾನನ ತೆರವುಗೊಳಿಸ್ಬೇಕು, ಅಂದ್ರೆ ಅಲ್ಲಿಂದ ತೆಗಿಬೇಕು. ಅದು ಯಾಕಂದ್ರೆ ಅದು ನಿಮಗೆ ಗೊತ್ತು, ಅದು ಒಂದು ಕೋಸ್ಟಲ್ ಇದು ಏರಿಯಾ, ಅಂದ್ರೆ ಬಂದರು ಪ್ರದೇಶ ಅಲ್ವಾ. ಸೊ ಅವರಿಗೆ ವ್ಯಾಪಾರ ಸ್ಥಳ, ಅದು ಮೇನ್ ಒಂದು ವ್ಯಾಪಾರ ಸ್ಥಳ ಆಗಿರುತ್ತೆ ಫ್ರೆಂಚರಿಗೆ. ರಾಜಧಾನಿ ಮಾಡ್ಕೊಂಡಿರ್ತಾರೆ ಪಾಂಡಿಚೇರಿನ. ಸೊ ಕೇಂದ್ರಾಡಳಿತ ಪ್ರದೇಶ ಕೂಡ ಇವಾಗ. ಸೊ ಆದ್ರಿಂದ ಅಲ್ಲಿರೋ ಗಣೇಶನ ತೆರವು ಮಾಡ್ಬೇಕು ಅಂತ ಸುಮಾರು ಒಂದು 3-4 ಟೈಮ್ಸ್ ತಗೊಂಡೋಗಿ ಸಮುದ್ರದ ಯಾವ್ದೋ ಒಂದು ಮೂಲೆಯಲ್ಲಿ ಅಥವಾ ಇದ್ರಲ್ಲಿ ಅವರು ಆ ವಿಗ್ರಹನ ಅಥವಾ ಇದನ್ನ ಎಸ್ತು ಬರ್ತಾ ಇದ್ರಂತೆ. ಅಂದ್ರಿಂದ ಅಲ್ಲಿಂದ ಅದನ್ನ ಜಾಗ ಖಾಲಿ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ. ಆದ್ರೆ ವಿಶೇಷ ಏನಪ್ಪಾ ಅಂತಂದ್ರೆ, ಆ ಗಣೇಶನ್ ದೇವಸ್ಥಾನ ಅವರು ರಿಟರ್ನ್ ಮತ್ತೆ ಆ ಸ್ಥಳಕ್ಕೆ ಬಂದಾಗ ಮತ್ತೆ ಆ ವಿಗ್ರಹ ಅಲ್ಲೇ ಇರ್ತೈತಂತೆ. ಇದು ನನ್ನ ಫ್ರೆಂಡ್ ನನಗೆ ಹೇಳಿದ ಸ್ಟೋರಿ. ಸೊ ನಾನು ಇದನ್ನ ಗೂಗಲ್ ಅಲ್ಲಿ ಕೂಡ ಮಾಡಿದೆ. ಸೊ ಅಲ್ಲೂ ಕೂಡ ನನಗೆ ಹೇಳ್ತಾರೆ, ನಿಮಗೆ ಹೇಳುವಾಗ ನನ್ನ ಕೈಯಲ್ಲಿರೋ ಕೂದಲೆಲ್ಲ ಮೈ ರೋಮಾಂಚನ ಅನಿಸ್ತಾ ಇದೆ. ಓಕೆ, ಆ ಒಂದು ದೇವಸ್ಥಾನದ ವಿಶೇಷ ಅಷ್ಟು ಇದಿದೆಯಾ ಅಂತ ನನಗೆ ಮೊದಲಿಗೆ ಗೊತ್ತಿದ್ರೆ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಆ ದೇವಸ್ಥಾನದ ವಿಡಿಯೋ ಮಾಡ್ಲಿಕ್ಕೆ ಅಂದ್ರೆ ಪರ್ಮಿಷನ್ ತಗೊಂಡಿದ್ರೆ ತೋರಿಸ್ತಾ ಇದ್ದೆ. ಸೊ ಅದರಿಂದ ಒಂದು ಅಪಾಲಜಿ ಕೇಳ್ತೀನಿ. ಓಕೆ, ಅಷ್ಟು ಅಂದ್ರೆ ಪವರ್ಫುಲ್ ಗಣೇಶನ್ ದೇವಸ್ಥಾನ. ಮತ್ತೆ ಅಲ್ಲಿ ಇನ್ನೊಂದು ವಿಶೇಷ ಇದೆ. ಅಲ್ಲಿನ ಆ ದೇವಸ್ಥಾನಕ್ಕೆ ಬಂದು ಏನ್ ಹೇಳ್ತಾರೆ, ಮನುಕುಲ್ ವಿನಾಯಗರ್ ಗಣೇಶ ದೇವಸ್ಥಾನ ಅಂತಂತಾರೆ. ಮನುಕುಲ್ ಮೀನ್ಸ್ ಮನಲ್ ಅಂದ್ರೆ ಮರಳು, ಮತ್ತೆ ಕುಲಂ ಅಂದ್ರೆ ಒಂದು ಕೊಳ ಅಂದ್ರೆ ಬಾವಿ. ಓಕೆ, ಈ ಎರಡು ಸೇರಿ ಮನುಕುಲಂ ವಿನಾಯಗರ್ ಗಣೇಶ ದೇವಸ್ಥಾನ ಅಂತ ವಿನಾಯಗರ್ ಗಣೇಶನ್ ದೇವಸ್ಥಾನ ಅಂತ ಕರೀತಾರೆ. ಓಕೆ, ಅದು ಏನಪ್ಪಾ ಅಂತಂದ್ರೆ ಮನಲ್ ಅಂದ್ರೆ ಮರಳು, ಅಂದ್ರೆ ಮರಳಿನಿಂದ ಆಗಿರೋ ಒಂದು ಕೊಳ ಇದೆ ಅಲ್ಲಿ. ಅಂದ್ರೆ ಮರಳು, ಅದು ಕೋಸ್ಟಲ್ ಏರಿಯಾ ಅಲ್ವಾ. ಸೊ ಅದ್ರಿಂದ ಅಲ್ಲಿ ಕೂಡ ಒಂದು ಬಾವಿ ಇದೆ ಅಂತೆ. ಸೊ ಅದರಿಂದನೇ ಆ ದೇವಸ್ಥಾನಕ್ಕೆ ಅದ್ರದ್ದು ಒಂದು ಹೆಸರು ಬಂದಿದೆ ಅಂತ ಹೇಳ್ತಾರೆ. ಓಕೆ, ಇನ್ನ ಇಲ್ಲಿನ ಒಂದು ಗೋಪುರ, ಆ ದೇವಸ್ಥಾನದ ಒಂದು ಆರ್ಕಿಟೆಕ್ಟ್ ಗೋಪುರ ಏನಿದೆಯಲ್ಲ, ಅದು ಅಲ್ಲಿನ ಫೇಮಸ್ ಇದು. ಮತ್ತೆ ಅಲ್ಲಿ ಚಿನ್ನದ ರಥ ಇದೆ. ಮತ್ತೆ ಗಣೇಶೋತ್ಸವ ಸಮಯದಲ್ಲಿ ನೀವು ಅಲ್ಲಿ ಹೋದ್ರೆ
ಏನಂದ್ರೆ ವಿಜೃಂಭಣೆಯಿಂದ ಒಂದು ತುಂಬಾ ಜನ ಸೇರುತ್ತೆ, ಮತ್ತೆ ವಿಜೃಂಭಣೆಯಿಂದ ಅಲ್ಲಿನ ಒಂದು ಗಣೇಶನ ಒಂದು ಇದನ್ನ ಆಚರಣೆ ಮಾಡಲಾಗುತ್ತೆ. ಇದಿಷ್ಟು ಆ ಗಣೇಶನ ದೇವಸ್ಥಾನದ ವಿಶೇಷತೆ. ನಾವು ಹೋಗಿದ್ದೆ ಸೆಕೆಂಡ್ ಪ್ಲೇಸ್, ಅದು ಫಸ್ಟ್ ಡೇ ಇನ್ ಸೆಕೆಂಡ್ ಪ್ಲೇಸ್. ಓಕೆ, ಇನ್ನ ಅಲ್ಲಿ ನಡೆದಂತ ಮೂರನೇ ಒಂದು ವಿಚಾರ ಹೇಳ್ಬೇಕು ಅಂತಂದ್ರೆ ಅಲ್ಲಿನ ಒಂದು ಪೆಟ್ರೋಲ್ ಪ್ರೈಸ್. ಓಕೆ, ನನಗೆ ಇಲ್ಲೇ ನಾನು ಫಸ್ಟ್ ಗೆ ಗೂಗಲ್ ಮಾಡಿದ್ದೆ. ನಾವು ಹೋಗಿದ್ದು ನಮ್ಮ ಓನ್ ವೆಹಿಕಲ್ಸ್ ಅಲ್ಲಿ, ಅಂದ್ರೆ ನಮ್ದು ಇದೆಯಲ್ಲ ನಮ್ ಗಾಡಿ, ಅದು ಗಾಡಿ ಮತ್ತೆ ನಮ್ ಕಸಿನ್ ಒಂದೇ ಗಾಡಿ, ಅವ್ರದ್ದು ಇನ್ನೊಂದು ಗಾಡಿ ಇತ್ತು. ಒಟ್ಟು 3 ವೆಹಿಕಲ್ ಅಲ್ಲಿ ಹೋಗಿದ್ವಿ. ಸೊ ಪೆಟ್ರೋಲ್ ಪ್ರೈಸ್ ಆಬ್ವಿಯಸ್ಲಿ ಅಲ್ಲಿ ಕಡಿಮೆ ಇರುತ್ತೆ, ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ, ಟ್ಯಾಕ್ಸೇಷನ್ ಕಮ್ಮಿ ಇರೋದ್ರಿಂದ ಅಲ್ಲಿ ಪೆಟ್ರೋಲ್ ಪ್ರೈಸ್ ಕಮ್ಮಿ ಇರುತ್ತೆ ಅನ್ನೋ ಉದ್ದೇಶದಿಂದ ನಾವು ಅಲ್ಲಿ ಹೋಗಿ ಫಿಲ್ ಮಾಡ್ಸೋಣ ಅಂತ ಹೋದ್ವಿ. ಅಲ್ಲಿ ಆಶ್ಚರ್ಯ ಆಗಿದ್ದು ಏನಪ್ಪಾ ಅಂತಂದ್ರೆ ಅಲ್ಲಿ ಪೆಟ್ರೋಲ್ ಪ್ರೈಸ್ ಆಕ್ಚುಲಿ ಕಮ್ಮಿ ಇದೆ, 94 ರುಪೀಸ್ ಪರ್ ಲೀಟರ್ ಪಾಂಡಿಚೇರಿಯಲ್ಲಿ ಇರೋದು. ಓಕೆ, ಬಟ್ ನಾವು ಒಂದು ಮಿಸ್ ಆಗಿ ನಂದು ಆಲ್ಮೋಸ್ಟ್ ಬ್ಲಿಂಕ್ ಹೊಡಿತಾ ಇತ್ತು, ನಾನು ಹಾಕ್ಸ್ಕೊಂಡು ಹೋಗಿರ್ಲಿಲ್ಲ. ಇಲ್ಲಿ ಬೆಂಗಳೂರಿಂದ ಸ್ವಲ್ಪ ಅಲ್ಲಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನನ್ನ ಗಾಡಿಗೆ ಹಾಕ್ಸ್ಕೊಂಡಿದ್ದೆ. ಸೊ ಅಲ್ಲಿ ಹೋಗಿ ಫಿಲ್ ಮಾಡ್ಸೋಣ ಅನ್ನೋ ಉದ್ದೇಶದಿಂದ ಅಲ್ಲಿ ಹೋಗಿ ನಾವು ಮಿಸ್ ಆಗಿ ಶೆಲ್ ಪೆಟ್ರೋಲ್ ಬಂಕಿಗೆ ಹೋದೆ. ಸೊ ಶೆಲ್ ಪೆಟ್ರೋಲ್ ಬಂಕ್ ಅಲ್ಲಿ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ, 117 ರೂಪಾಯಿ ಪರ್ ಲೀಟರ್ ಹೇಳಿದ್ರು ಅವರಲ್ಲಿ. ಸೊ ಎಷ್ಟು ಡಿಫ್ರೆನ್ಸ್ ಆಯ್ತು, 94 ಅಲ್ಲಿ 117 ಅಲ್ಲಿ. ಸೊ ಅದರಿಂದ ಮತ್ತೆ ನಾವು ರಿಟರ್ನ್ ಬ್ಯಾಕ್ ಬಂದ್ಬಿಟ್ಟು ಇಂಡಿಯನ್ ಆಯಿಲ್ ಅಲ್ಲಿ ಬಂದು 94 ರುಪೀಸ್ಗೆ ಹಾಕ್ಸ್ಕೊಂಡ್ವಿ. ಸೊ ಮತ್ತೆ ಅಲ್ಲಿನ ರೋಡ್ ಸಿಸ್ಟಮ್ ನೋಡಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು ರೋಡ್ ಸಿಸ್ಟಮ್ ಎಷ್ಟು ಅಂದ್ರೆ ಸ್ವಲ್ಪ ಚಿಕ್ಕದಾಗಿರುತ್ತೆ ಅಲ್ಲಿ ರೋಡ್ ಎಲ್ಲ. ಅವರು ಕೇಂದ್ರಾಡಳಿತ ಪ್ರದೇಶ ಆದ್ರೂ ಕೂಡ ವೈಲ್ಡ್ ನಿಮಗೆ ರೋಡ್ ಸಿಸ್ಟಮ್ ನಿಮಗೆ ಕಾಣಲ್ಲ. ಒಂದು ಬೆಟರ್ ರೋಡ್ ಇದು ಏನೋ ಒಂದು ಹೇಳ್ತಾರೆ ಪ್ರೇಕ್ಷಣೀಯ ಸ್ಥಳ ಆಗಿದ್ರು ಕೂಡ ಅಷ್ಟೊಂದು ಜನ ಸೇರುತ್ತೆ. ಮತ್ತೆ ಅಲ್ಲಿ ನಾವು ಇನ್ನೊಂದು ವಿಶೇಷವಾಗಿ ಗಮನಿಸಿದ್ದೇನು ಅಂದ್ರೆ ಅಲ್ಲಿ ಬೀಚ್ ಅಲ್ಲಿ ನೈಟ್ ಕೂಡ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಅಲ್ಲಿ ನಾವು ಫೋಟೋಶೂಟ್ ಎಲ್ಲ ಮಾಡ್ಕೊಂಡಾಗ ತುಂಬಾ ನಮಗೆ ಒಂದು ಎಕ್ಸೈಟ್ಮೆಂಟ್ ಆಯ್ತು. ಏನಕ್ಕೆ ಅಂದ್ರೆ ಆ ಒಂದು ಬೆಳಕು ಇದ್ರದ್ದು ಸ್ಟ್ರೀಟ್ ಲೈಟ್ ಬೆಳಕಲ್ಲಿ ನಾವು ತೆಗಿತಾ ಇರೋ ಫೋಟೋಗಳು ವಿಡಿಯೋಗಳು ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಒಂಥರ ಏನೋ ಫೀಲ್. ನೈಟ್ ನಾವು ಕೋಸ್ಟಲ್ ಅಂದ್ರೆ ಸಮುದ್ರ ತೀರ ಪ್ರದೇಶದಲ್ಲಿ ನೈಟ್ ಕೂಡ ಟೈಮ್ ಸ್ಪೆಂಡ್ ಮಾಡಿದ್ದು ನಮ್ಮ ಲೈಫ್ ಅಲ್ಲಿ ಫಸ್ಟ್ ಟೈಮ್. ಅದು ಅಲೆಗಳು ಬರ್ತಾ ಇರೋ ಅಲೆಗಳದು ಆ ಒಂದು ಕಲರ್ ಮೀನ್ಸ್ ಆ ವೈಟ್ ಕಲರ್ ಅಲೆಗಳದು ಎಷ್ಟು ಸ್ಪಷ್ಟವಾಗಿ ಕಾಣ್ತಾ ಇತ್ತು ಅಂದ್ರೆ ಸಾಧ್ಯವಾದ್ರೆ ನಾನು ನಿಮಗೆ ಆ ಫೋಟೋಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ ಒಂದು ಕೋಸ್ಟಲ್ ಇದ್ರದ್ದು ನಾನು ಫೋಟೋಸ್ ತೆಗ್ದಿದ್ದೀನಿ, ಈ ವಿಡಿಯೋದಲ್ಲಿ ಕವರ್ ಮಾಡಕ್ ಆಗಿಲ್ಲ. ಇದು ಬರೀ ಜಸ್ಟ್ ಒಂದು ರೋಡ್ದು ಫೋಟೋಸ್ ಹಾಕಿದೀನಿ. ಓಕೆ, ಇದೇ ತರ ಒಂದು ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ವಿಡಿಯೋಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಅಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ, ಮುಂದಿನ ವಿಡಿಯೋಗಳಿಗೆ ನಮಗೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಚಿಲ್ ಬ್ರೋ 3 ಯೂಟ್ಯೂಬ್ ಚಾನಲ್. ಇನ್ನ ಒಂದು ವಿಶೇಷವಾದ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ನಿಮ್ಮ ಹತ್ರ. ಥ್ಯಾಂಕ್ ಯು, ಬಾಯ್.